ಗುಜರಾತ್ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣ ಕಲಬುರಗಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ಇನ್ನು ನಮ್ಮ ಅಧ್ಯಕ್ಷರು ನ್ಯಾಯಾಂಗ ತನಿಖೆ ಆಗಬೇಕೆಂದು ಹೇಳ್ತಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಇಂಥದ್ರಲ್ಲಾದರೂ ತಕ್ಷಣ ಸ್ಪಂದನೆ ನೀಡಬೇಕು. ಇನ್ನು ನ್ಯಾಯಾಂಗ ತನಿಖೆ ಒಪ್ಪಿಸಬೇಕು ಎಚ್.ಕೆ. ಪಾಟೀಲ್ ಹೇಳಿಕೆ. ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಉಳಿದ ರಾಷ್ಟ್ರಗಳಿಗಿಂತ ತಾಂತ್ರಿಕ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆಯಲ್ಲಿ ನಾವು ಹಿಂದೆ ಇದ್ದೇವೆ ಅಂತ ಜನ ಮಾತಾಡ್ತಿದ್ದಾರೆ. ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಂತೆ ನಾವು ಸಹ ಎಲ್ಲ ರೀತಿಯ ತಾಂತ್ರಿಕತೆ ಅಳವಡಿಸಿಕೊಳ್ಳುವ ಅಗತ್ಯ ಕೂಡ ಇದೆ ಎಂದು ಹೇಳಿದ್ದಾರೆ. ಇನ್ನು ದುರಂತದಲ್ಲಿ ಮೃತಪಟ್ಟಂತಹ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುವೆ. ಅಚ್ಚರಿ ರೀತಿಯಲ್ಲಿ ಒಬ್ಬ ಪಾರಾಗಿದ್ದಾನೆ. ಇನ್ನು ದೇವರ ವಿಶೇಷ ಅನುಗ್ರಹದೊಂದಿಗೆ ಆತನ ಮೇಲಿದೆ ಅಂತ ನಾನು ಭಾವಿಸ್ತೀನಿ ಎಂದು ಹೇಳಿಕೆ ನೀಡಿದ್ದಾರೆ. ದೇಶದ ಈ ದೊಡ್ಡ ದುರಂತದ ಈ ಸಂದರ್ಭದೊಳಗೆ ಈಗಾಗಲೇ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತಕ್ಷಣ ನ್ಯಾಯಾಂಗ ತನಿಖೆ ಆಗಬೇಕು ಅಂಥೇಳಿ ತಮ್ಮ ಕರೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇಂಥದ್ರಲ್ಲಾದ್ರೂ ತಕ್ಷಣ ಸ್ಪಂದಿಸಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಹಾಗೂ ಈ ರೀತಿ ಘಟನೆಗಳು ಮರುಕಳಿಸಿದ ಹಾಗೆ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ನಮ್ಮ ರಾಷ್ಟ್ರ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಳಿದ ರಾಷ್ಟ್ರಗಳಿಗಿಂತ ನಮ್ಮಲ್ಲಿ ತಾಂತ್ರಿಕ ಇನ್ಸ್ಪೆಕ್ಷನ್ಸ್, ತಾಂತ್ರಿಕವಾಗಿರ್ತಕ್ಕಂಥ ಮೇಲ್ವಿಚಾರಣೆ, ನಿರ್ವಹಣೆ ಎಲ್ಲೋ ಕಡಿಮೆ ಅಂಥೇಳಿ ಕೆಲವು ಟೆಕ್ನಿಕಲ್ ಜನ ಮಾತಾಡ್ತಾರೆ. ಆ ಮಾತುಗಳು ಬರೆದ ಹಾಗೆ ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಏನು ಈ ಟೆಕ್ನಿಕಲ್ ಸ್ಕ್ರೂಟಿನಿ, ಟೆಕ್ನಿಕಲ್ ಮೇಂಟೆನೆನ್ಸ್, ಟೆಕ್ನಿಕಲ್ ಮಾನಿಟರಿಂಗ್ ಏನಿದೆ ಅದು ಹೆಚ್ಚು ಗಟ್ಟಿಗೊಳ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. 242 ಪ್ಲಸ್ 15 257 ಜನ ಭಾರಿ ದೊಡ್ಡ ದುರಂತ. ಅವರೆಲ್ಲರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನೋಡಿ. ಒಬ್ಬವನು ಆಶ್ಚರ್ಯಕರ ರೀತಿಯೊಳಗೆ ತಾನು ಪಾರಾಗಿದ್ದಾನೆ. ಆ ಪಾರಾಗಿರ್ತಕ್ಕಂಥದ್ದು ನಿಜವಾಗಿಯೂ ಅವನಿಗೆ ದೇವರ ವಿಶೇಷ ಅನುಗ್ರಹ ಅಂತೇಳಿ ನಾನು ಭಾವಿಸ್ತೀನಿ.